ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಅಕ್ಕಿಯನ್ನು ತಗೊಂಡು ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ಒಂದು ಬೌಲ್ನಷ್ಟು ಅಕ್ಕಿ ಪ್ರಮಾಣ ಸ್ವಲ್ಪ ಕಡಿಮೆ, ಮತ್ತು ಇದು ರಾಗಿದು ಹಿಟ್ಟು ಜಾಸ್ತಿ. ಇದು ಮನೆಯಲ್ಲೇ ಹಿಟ್ಟು ಮಾಡಿದ್ದು. ಇದೊಂದು ಅಕ್ಕಿದು ಮತ್ತು ರಾಗಿ ಮಿಕ್ಸ್ ಮಾಡಿ ಮತ್ತು ಇದು ರುಬ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ದೋಸೆ ಮಾಡ್ತಾಯಿದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ರಾಗಿ ಮತ್ತು ಅಕ್ಕಿಯನ್ನು ಸೇರಿಸಿ ಮತ್ತು ಇನ್ಸ್ಟೆಂಟಾಗಿ ಮಾಡುವಂಥದ್ದು. ಮತ್ತು ಇದು ಅಕ್ಕಿ ಒಂದು 4 ಅವರ್ಸ್ ನೆನೆಸಿದ್ರೆ ಸಾಕು, ನಿಮಗೆ ಇದು ರೆಡಿ ಆಗುತ್ತೆ. ತುಂಬ ಒಳ್ಳೆಯ ಒಂದು ಗರಿ ಗರಿ ಆದಂಥ ಒಂದು ದೋಸೆ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ನಮಗೆ ಇದು ಬೇಕಾಗುವಂಥ ಪದಾರ್ಥ. ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಇರೋವಂಥದ್ದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು, ಒಂದು 4 ಹೆಸರು ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ, ಜೀರಿಗೆ, ಇದು ಸ್ವಲ್ಪನೇ ತೆಂಗಿನಕಾಯಿ ಪೀಸ್ ಮಾಡ್ಕೊಂಡಿರೋದು, ಮತ್ತು ಸ್ವಲ್ಪ ಹುರುಗಡ್ಲೆ. ಈಗ ನಾವು ಫಸ್ಟಿಗೆ ಈ ಒಂದು ಅಕ್ಕಿಯನ್ನು ರುಬ್ಕೊಂಡು ಇದನ್ನು ಮಿಶ್ರಣ ಮಾಡ್ಕೊಳ್ಳೋಣ. ಈಗ ನಾವು ಮಿಕ್ಸಿಂಗ್ ಜಾರ್ ತೊಗೊಂಡಿದ್ದೇವೆ ರೀ. ಈಗ ಇದಕ್ಕೆ ನಾವು ತೊಗೊಂಡಿರೋಂಥ ಅಕ್ಕಿಯನ್ನು ಸಹ ಹಾಕೊಳ್ಳೋಣ. ನಾವು ಪೂರ್ತಿ ಅಕ್ಕಿಯನ್ನು ಹಾಕೋಣ. ನೋಡ್ಬೋದು ನಮ್ಮದು ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ರೀ. ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಈಗ ನೋಡ್ಬೋದು ನಮ್ಮದು ರುಬ್ಕೊಂಡಾಗಿದೆ ರೀ. ಇದು ಸ್ವಲ್ಪ ನೈಸಾಗಿ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ಬೋದು ನಮ್ಮದು ಈ ಥರ ಇದು ನೋಡ್ಬೋದು ನೀವು ಪೂರ್ತಿ ನೈಸಾಗಿ ಇದು ಮಿಕ್ಸಿ ಮಾಡ್ಕೊಂಡಾಗಿದೆ. ಇವಾಗ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ರೀ, ನಾನು ಆ ಮಿಶ್ರಣವನ್ನು ನಾವು ರುಬ್ಬಿರುವಂಥದ್ದು ಇದಕ್ಕೆ ಹಾಕ್ಕೊಂಡಿದ್ದೀನಿ ರೀ. ಈಗ ನೋಡಿರಿ, ಇದಕ್ಕೆ ನಾವು ಉಪ್ಪು ಹಾಕಿದ್ದಿಲ್ಲ. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಾವು ಹಿಟ್ಟಿಗೆ ಉಪ್ಪನ್ನು ಸೇರಿಸ್ತೀವಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಸ್ವಲ್ಪನೇ ನಾವಿದು ಜಾರು ತೊಳೆದಿಟ್ಕೊಂಡಿದ್ದು ನೀರು ಹಾಕ್ಕೊಂಡಿದ್ದೀವಿ. ಅಂದರೆ ಈಗ ನಾವು ಹಿಟ್ಟು ಹಾಕೋತು ನಾವು ಇದನ್ನು ಕಲಿಸ್ಬೇಕಾಗತ್ತೆ ರೀ. ನೀವು ನೋಡ್ಬೋದು ನಮ್ಮದು ಇದನ್ನು ನಾವು ಈ ಥರ ತೆಳುವಾಗಿ ಮಾಡ್ಕೊಂಡಿದ್ದೀವಿ ರೀ. ಇದಕ್ಕೆ ನಾವು ಸ್ವಲ್ಪನೇ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಅಂದರೆ ಇದು ನಾವು ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕಾಗ್ತದೆ ರೀ. ಅಂದ್ರೆ ಸ್ವಲ್ಪ ನೀರೇ ಇರಬೇಕು. ಈ ಥರ ನಾವು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ನೋಡ್ಬೋದು ನಮ್ಮದು ಈ ಥರವೇ ನಾವು ಸ್ವಲ್ಪನೇ ಹಿಟ್ಟು ಮತ್ತು ನೀರಿಟ್ಟಿದ್ದೇವೆ ನೋಡಿರಿ. ನೀರನ್ನು ಸಹ ನಾವಿದು ರುಬ್ಬಿ ತೊಳೆದಿಟ್ಕೊಂಡಿರೋವಂಥ ನೀರು ನಮಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಈ ಥರ ನಾವು ಚೆನ್ನಾಗಿ ಈಗ ದೋಸೆ ಹಿಟ್ಟು ಯಾವ ಹದಕ್ಕೆ ಕಲಿಸ್ಕೊತೀವಿ ನೋಡಿರಿ, ಅದೇ ಥರನೇ ಕಲಿಸ್ಕೊಳ. ಈಗ ನೋಡ್ಬೋದು ನಾನು ಇಲ್ಲಿ ಈ ಥರ ನನಗೆ ಸ್ವಲ್ಪ ಗಟ್ಟಿಯಾಗಿದೆ ರೀ. ಇದಕ್ಕೆ ಇನ್ನೊಂದು 2 ಸ್ಪೂನ್ ನೀರನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಇದಕ್ಕೆ ಈ ಲಾಸ್ಟ್ ಟೈಮ್ನಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನಿಸ್ತೀರಿ. ಈ ಥರ ನೀವು ಸ್ಪೂನಲ್ಲಿ ಹಾಕಿದ್ರೆ ನಿಮಗೆ ಅಳತೆ ಗೊತ್ತಾಗುತ್ತೆ. ಈ ಥರ ನೋಡ್ಬೋದು. ಇದು ಇವಾಗ ನಮಗೆ ದೋಸೆ ಹಾಕೋಕ್ಕೆ ರೆಡಿಯಾಗಿದೆ. ನಾನು ಸೋಡಾ ಪುಡಿ ಅದು ಏನು ಹಾಕಿಲ್ಲ, ಡೈರೆಕ್ಟ್ ಹೀಗೆ ನಾವು ದೋಸೆ ಮಾಡ್ಬೋದು. ಇದಕ್ಕೆ ಒಂದು 10 ನಿಮಿಷಗಳ ಕಾಲ ಇದನ್ನು ನಾನು ಮುಚ್ಚಿಡ್ತೀನಿ. ನಾವು ಚಟ್ನಿಯನ್ನು ಮಾಡ್ಕೊಳ್ಳೋಣ್ರಿ. ಈಗ ನಾವು ಚಟ್ನಿ ಮಾಡ್ಕೊಳ್ಳೋಣ್ರಿ. ನಮ್ಮದು ದೋಸೆ ಹಿಟ್ಟು ರೆಡಿ ಆಗಿದೆ. ಇವಾಗ ನಾನು ತೆಂಗಿನಕಾಯಿ ಚೂರನ್ನು ಹಾಕ್ಕೊಂಡಿದ್ದೇನೆ ಮತ್ತು ಇದಕ್ಕೆ ಹುರುಗಡ್ಲೆಯನ್ನು ಸಹ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಹುಣಸೆ ಹಣ್ಣು, 1 ಎಲೆ ಹುಣಸೆ ಹಣ್ಣಾದರೂ ಸಾಕು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀವಿ. ನಿಮ್ಮದು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪನ್ನು ಹಾಕಿದ್ದೇನೆ. ಈಗ ನಮ್ಮದು ಚಟ್ನಿಗೆ ಸ್ವಲ್ಪ ನೀರು ಹಾಕೊಂಡ್ರಿ, ಅಂದರೆ ಸ್ವಲ್ಪ ಬೇಗ ಆಗುತ್ತೆ. ಇವಾಗ ನಾನು ಮಿಕ್ಸಿ ಮಾಡ್ಕೊತೀನಿ. ಈಗ ನೋಡ್ಬೋದು ರೀ ನಮ್ಮದು ಚಟ್ನಿ, ನಾವಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಹ ನಾನು ಇದನ್ನು ಚಟ್ನಿಯನ್ನು ರೆಡಿ ಮಾಡಿದ್ದೇನೆ. ಈ ದೋಸೆಗೆ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಆಲೂಗಡ್ಡೆ ಪಲ್ಯನೂ ಸಹ ಮಾಡ್ಕೋಬೋದು. ನಮ್ಮದು ದೋಸೆ ಇದು ರೆಡಿಯಾಗಿದೆ. ನಾನೊಂದು ಬೌಲಲ್ಲಿ ಎತ್ತಿಟ್ಕೋತಾ ಇದ್ದೇನೆ. ಈಗ ನಮ್ಮದು ಚಟ್ನಿ ರೆಡಿಯಾಗಿದೆ ರೀ. ನಾವಿದನ್ನು ಇಡ್ತಾ ಇದ್ದೇವೆ. ಇವಾಗ ನಾವು ದೋಸೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೇವೆ ನೋಡಿರಿ. ಈ ದೋಸೆ ಹಿಟ್ಟನ್ನು ಇವಾಗ ನಾವು ದೋಸೆಯನ್ನು ಹೊಯ್ಯೋಣ.
ಇದು ಸ್ವಲ್ಪ ನಾವು ಒಂದು ಚಟ್ನಿ ಮಾಡೋ ತನಕ ನಮಗೆ ಟೈಮ್ ಇತ್ತು ನೋಡಿರಿ. ಆ ಟೈಮ್ನಲ್ಲಿ ಈ ಥರ ನೆನೆಸಿದ್ದೀವಿ. ಒಳಗೆ ಗಂಟಿರ್ಲಾರ್ದಂಗೆ ಚೆನ್ನಾಗಿ ಈ ಥರ ನೀವು ನೆನೆಸಿದ್ರೆ ತುಂಬ ಚೆನ್ನಾಗಿ ಗರಿ ಗರಿ ಆದಂಥ ದೋಸೆ, ತುಂಬ ಟೇಸ್ಟ್ ಆದಂಥ ಒಂದು ದೋಸೆ ರೆಡಿ ಆಗುತ್ತೆ. ಈಗ ನೀವು ನೋಡ್ಬೋದು ನಾನು ತವಕ್ಕೆ ಸ್ವಲ್ಪನೇ ಎಣ್ಣೆಯನ್ನು ಹಚ್ಚಿ ಇಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನಮಗೆ ದೋಸೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ನೋಡ್ಬೋದು ನಮ್ಮದು ದೋಸೆ ಒಂಚೂರು ಎಣ್ಣೆಯನ್ನು ಹಾಕಿ ಈ ಥರ ಸ್ಪ್ರೆಡ್ ಮಾಡಿ ಹಚ್ಕೋತಾ ಇದ್ದೀನಿ. ಸ್ವಲ್ಪ ತವ ಬಿಸಿ ಆಗಬೇಕು. ಈಗ ನೋಡ್ಬೋದು ನಮ್ಮದು ತವ ಬಿಸಿ ಆಗಿದೆ ರೀ. ನಾನು ಇದಕ್ಕೆ ಇವಾಗ ನಾವು ಕಲಸಿಟ್ಟಿದ್ದೆ ನೋಡ್ರಿ ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ಸ್ವಲ್ಪ ಮೇಲೆ ಸ್ವಲ್ಪ ನಿಧಾನಕ್ಕೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಉದ್ದಿನ ಮತ್ತು ಅಕ್ಕಿದು ಯಾವ ಥರ ದೋಸೆ ಮಾಡ್ತೀವಿ ನೋಡ್ರಿ ಅದೇ ಥರನೇ ಬರುತ್ತೆ. ನೋಡ್ಬೋದು ಇಲ್ಲಿ ನೀವು ತೆಳು ಬೇಕಾದರೆ ತೆಳು ಹಾಕೋಬೋದು, ದಪ್ಪ ಬೇಕಿದ್ರೆ ದಪ್ಪ ಹಾಕೋಬೋದು. ಸ್ವಲ್ಪ ಇಲ್ಲ ನಾನು ಸೈಡಲ್ಲಿ ಎಣ್ಣೆಯನ್ನು ಚೂರು ಈ ಥರ ಬಿಡ್ತಾ ಇದ್ದೀನಿ. ಸ್ವಲ್ಪ ಮುಚ್ಚಿ ಒಂದು ನಿಮಿಷ 2 ನಿಮಿಷಗಳ ಕಾಲ ಈ ಥರ ಮುಚ್ಚಿಬಿಟ್ಟು ನಾವು ಬೇಯಿಸೋಣ್ರಿ. ಈಗ ನೋಡ್ಬೋದು ರೀ ನಮ್ಮದು ಇದು ಆಗಿದೆ. ನೋಡೋಣ, ಇದು ದೋಸೆ ರೆಡಿ ಆಗಿದೆ. ನಾವು ಇದನ್ನು ತಿರುಗಿಸೋಣ. ನೋಡಿರಿ ತುಂಬ ಈಸಿಯಾಗಿ ನಮ್ಮದು ದೋಸೆ ರೆಡಿ ಆಗಿದೆ. ನೋಡ್ಬೋದು ಚೆನ್ನಾಗಿ ಹಿಂದ್ಗಡೆ ಮತ್ತು ಮುಂದ್ಗಡೆ. ಈಗ ನೋಡ್ಬೋದು ನಮ್ಮದು ದೋಸೆ ಇದು ತುಂಬ ಏನು ಇದು ಆಗೋದಿಲ್ಲ ರೀ. ಈ ಥರನೇ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ನಮಗಿದು ದೋಸೆ ರೆಡಿಯಾಗಿದೆ. ನೋಡ್ಬೋದು ನಾವು ಹಾಗೆಯೇ ಈಗ ಇನ್ನೊಂದು ದೋಸೆ ಸಹ ಹಾಕೋಣ. ಸ್ವಲ್ಪನೇ ಆಯಿಲ್ ಹಾಕಿರಿ, ಯಾಕಂದರೆ ಅದು ಸ್ವಲ್ಪ ತಳ ಹಿಡಿಯೋದಿಲ್ಲ. ನಾನ್ ಸ್ಟಿಕ್ಕದಲ್ಲಾದರೆ ನಿಮಗೆ ತುಂಬ ಈಸಿಯಾಗಿಯೂ ಬರುತ್ತೆ. ಇದು ತುಂಬ ನಂದು ಹಳೆಯದು ದೋಸೆ ಹಿಟ್ಟು, ಹಾಗಾಗಿ ನೋಡ್ಬೋದು ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಡ್ರಿ. ಅದು ಒಂಚೂರು ಈ ಥರ ಬಬಲ್ಸ್ಗಳು ಬರ್ತದೆ ನೋಡಿರಿ, ಆ ಟೈಮ್ನಲ್ಲಿ ಈ ಥರ ಸ್ಪ್ರೆಡ್ ಮಾಡಿರಿ. ನೋಡ್ಬೋದು ರೀ ನಮ್ಮದು ಇನ್ನೊಂದು ದೋಸೆ ಹಾಕಾಗಿದೆ. ಇದನ್ನು ಮುಚ್ಚಳವನ್ನು ಮುಚ್ಚಿ ನಾವು ಒಂದು 2 ನಿಮಿಷಗಳ ಕಾಲ ಬೇಯಿಸೋಣ. ಈಗ ನಮ್ಮದು ದೋಸೆ ಓಪನ್ ಮಾಡಿ ನೋಡೋಣ ರೀ. ಒಂದು 2 ನಿಮಿಷಗಳ ಕಾಲ ನಾವು ಬೇಯಿಸಿದೆ ನೋಡಿರಿ. ಈ ಥರ ನಮಗೆ ತುಂಬ ಒಳ್ಳೆಯ ಒಂದು ಚೆನ್ನಾಗಿ ದೋಸೆ ನಮ್ಮದು ರೆಡಿ ಆಗಿದೆ. ನೋಡ್ಬೋದು ತುಂಬ ಚೆನ್ನಾಗಿ ಈಸಿಯಾಗಿ ಪೇಪರ್ ಥರನೇ ಈ ಥರ ದೋಸೆ ನಿಮ್ಮ ಮನೆಯಲ್ಲೂ ಮಾಡ್ಬೋದು. ನೋಡಿರಿ ಎಷ್ಟು ಈಸಿಯಾಗಿ ನಮ್ಮದು ದೋಸೆ ಆಗಿದೆ. ಈಗ ನಮ್ಮ ದೋಸೆ ಇದು ರೆಡಿ ಆಗಿದೆ. ನಾನು ಇದನ್ನು ತೆಗಿತಾ ಇದ್ದೀನಿ ರೀ. ತುಂಬ ಒಂದು ರುಚಿಕರವಾದಂಥ ಒಂದು ದೋಸೆ, ರಾಗಿ ದೋಸೆ ಬೆಳಗ್ಗೆ ಟೈಮ್ನಲ್ಲಿ ಬ್ರೇಕ್ಫಾಸ್ಟು ತುಂಬ ಹೆಲ್ದಿಯಾದಂಥ ಒಂದು ಬ್ರೇಕ್ಫಾಸ್ಟ್. ನೀವು ನೋಡ್ಬೋದು ನಮ್ಮದು ರಾಗಿ ದೋಸೆ, ಈಸಿಯಾಗಿ ಮಾಡುವಂಥ ರಾಗಿ ದೋಸೆ. ನೋಡ್ಬೋದು ನಮ್ಮದು ರಾಗಿ ದೋಸೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.